ಮನೀಶ್ ಪಾಂಡೆ IPL ಫಸ್ಟ್ ಸೀಸನಿಂದ ಆಡ್ತಾ ಇರೋ 4ನೇ ಪ್ಲೇಯರು. 3 ಪ್ಲೇಯರ್ಸ್ ಎಲ್ಲರಿಗೂ ಗೊತ್ತಿದೆ, MS ಧೋನಿ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಗೇಮ್ ಐಕಾನ್ಸ್ ಅಂತ ಕರಿತೀವಿ. ಬಟ್ ಮನೀಶ್ ಪಾಂಡೆನ ಎಲ್ಲೋ ಒಂದು ಕಡೆ ಮರ್ತಿದ್ದೀವ ನಾವು ಅನ್ನೋದು ಒಂದು ಪ್ರಶ್ನೆ ಹುಟ್ಟುತ್ತೆ, ಬಂದೇ ಬರುತ್ತೆ. ಬಟ್ ಮನೀಶ್ ಪಾಂಡೆ ಎಲ್ಲೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ. ಇವತ್ತು ಕೂಡ ನಾನು ಅಷ್ಟೇ ಇಂಪಾರ್ಟೆಂಟ್ ಒಂದು ಟೀಮ್ಗೆ ಅಂತ ತೋರಿಸ್ಕೊಟ್ಟಿರೋದು. ನಿನ್ನೆ ಮ್ಯಾಚ್ ಗೆಲ್ಲಿಸ್ತಾರೆ, ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾರೆ. ರಘುವಂಶಿಗೆ ಇಂಜುರಿ ಆದಾಗ ನಂಬರ್ 3 ಆಪರ್ಚುನಿಟಿ ಸಿಗುತ್ತೆ. 45 ರನ್ಸ್ ಏನು ಹೊಡಿತಾರೆ, ಟ್ರಿಕ್ಕಿ ವಿಕೆಟಲ್ಲಿ ತುಂಬಾ ಕ್ರೂಷಿಯಲ್ ಆಗುತ್ತೆ. ಆ್ಯಂಡ್ ಜಸ್ಟ್ ಬ್ಯಾಟಿಂಗ್ ಪ್ರದರ್ಶನ ಅಲ್ಲ, ಫೀಲ್ಡಿಂಗ್ ಬಗ್ಗೆನೂ ತುಂಬಾ ಮಾತಾಡಬೇಕು. ಯಾಕಂದರೆ ಕ್ಯಾಚಸ್ ಬಂದಾಗ ಮನೀಶ್ ಪಾಂಡೆ ಇದ್ದಾರೆ ಅಂತ ಅಂದಿದ ತಕ್ಷಣ ಬ್ಯಾಟರ್ ನೋಡ್ದಲೇ ನಡ್ಕೊಂಡು ಹೋಗ್ತಾರೆ, ಬೌಲರ್ಸ್ ನೋಡ್ದಲೇ ಸೆಲೆಬ್ರೇಟ್ ಮಾಡ್ಬೋದು. ಅಷ್ಟು ಕಾನ್ಫಿಡೆನ್ಸ್ ನಿಮಗೆ ತಂದುಕೊಡೋದು ಮನೀಶ್ ಪಾಂಡೆ. ನಿಮಗೆ ಜ್ಞಾಪಕ ಇದ್ದರೆ RCB ಮ್ಯಾಚಲ್ಲೂ ಕೂಡ ಟಿಮ್ ಡೇವಿಡ್ ಫುಲ್ ಬ್ಲೆಡೆಡ್ ಕಟ್ ಶಾಟ್ ಹೊಡಿತಾರೆ, ಲೆಫ್ಟಲ್ಲಿ ಡೈವ್ ಮಾಡಿ ಕ್ಯಾಚ್ ಹಿಡಿಯೋದು. ರಿಯಾಕ್ಷನ್ ಟೈಮ್ ಸಿಕ್ಕಾಬಟ್ಟೆ ಕಮ್ಮಿ, ಬಟ್ ಎಷ್ಟು ಈಸಿಯಾಗಿ ಕಂಪ್ಲೀಟ್ ಮಾಡಿ ತೋರಿಸಿದ್ರು. ಆ ಪ್ಲೇಯರ್ಸ್ ರಿಯಾಕ್ಷನ್, ಬ್ಯಾಟರ್ಸ್ ರಿಯಾಕ್ಷನಲ್ಲೇ ಗೊತ್ತಾಗುತ್ತೆ. ಅದನ್ನು ಪೋಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ನಿಮ್ಮ ಬ್ಯಾಟಿಂಗ್ ಓಕೆ ಒಂದು ಕಡೆ ಇಟ್ಟರೆ, ನಿಮ್ಮ ಫೀಲ್ಡಿಂಗು ಕೂಡ ಅಷ್ಟೇ ಚೆನ್ನಾಗಿದೆ. ಏನು ಸೀಕ್ರೆಟ್, ಈ ಏಜಲ್ಲೂ ಕೂಡ ಇಷ್ಟು ಚೆನ್ನಾಗಿ ಹೆಂಗೆ ಮಾಡ್ತೀರಾ ಅಂತಂದರೆ, 1-1.5 ಗಂಟೆ ನಾವು ಬ್ಯಾಟಿಂಗಿಗೆ ಕೊಡ್ತೀವಿ, ಬಟ್ 45 ನಿಮಿಷ ಪ್ರತಿದಿನ ನಾನು ಫೀಲ್ಡಿಂಗ್ನ ಮಾಡ್ತೀನಿ, ನಾನು ಎಂಜಾಯ್ ಮಾಡ್ತೀನಿ ಫೀಲ್ಡಿಂಗ್ನ. ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ನನಗೆ ಇಷ್ಟ, ಯಾಕಂದರೆ ನಾನು ಬೌಲಿಂಗ್ ಮಾಡಲ್ಲ ಅಂತಂದಾಗ ಎಷ್ಟು ಇಂಪಾರ್ಟೆಂಟ್ ಈ ಸಿಂಪಲ್ ವರ್ಡ್ಸ್. ಬಿಕಾಸ್ ನೀವು ಫೀಲ್ಡಿಂಗ್ ಎಂಜಾಯ್ ಮಾಡಿಲ್ಲ ಅಂದರೆ ನೀವು ಡಿಫ್ರೆನ್ಸ್ ಮಾಡೋಕ್ಕಾಗೋದಿಲ್ಲ. ಆ್ಯಸ್ ಅ ಪ್ಯೂರ್ ಬ್ಯಾಟರ್ ಫೀಲ್ಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಅ ಪ್ಯೂರ್ ಬೌಲರ್ ಫೀಲ್ಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆಲ್ರೌಂಡರ್ ಆದರೂ ಕೂಡ ತುಂಬ ಇಂಪಾರ್ಟೆಂಟ್ ಸ್ಕಿಲ್ ಫೀಲ್ಡಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ KKR ಏನು ಮೆಗಾ ಆಕ್ಷನಲ್ಲಿ ಮನೀಶ್ ಪಾಂಡೆ ಅವ್ರನ್ನ ಪಿಕ್ ಮಾಡ್ತಾರೆ, ಆವಾಗ ಅವ್ರ ಫಾರ್ಮ್ ಡಿಪ್ಪಲ್ಲಿತ್ತು. 100ಕ್ಕಿಂತ ಹೆಚ್ಚು ರಂಜಿ ಟ್ರೋಫಿ ಗೇಮ್ಸ್ ಆಡಿದ್ದಾರೆ, ಕ್ಲೋಸ್ ಟು 200 ಲಿಸ್ಟ್ ಎ ಗೇಮ್ಸ್, 300ಕ್ಕಿಂತ ಹೆಚ್ಚು T20 ಗೇಮ್ ಆಡಿದ್ರು ಇವ್ರನ್ನ ಪಿಕ್ ಮಾಡ್ತಾರಾ ಅಂತಂದರೆ ಕೋಲ್ಕತಾ ಇಲ್ಲ, ನಾವು ಪಿಕ್ ಮಾಡ್ತೀವಿ, ನಮ್ಮ ಹುಡುಗ, ನಮ್ಮ ಗೋಲ್ಡನ್ ಬಾಯ್, ನಮ್ಮ ಲಕ್ಕಿ ಚಾಮ್ ಮನೀಶ್ ಪಾಂಡೆ ಅಂತ ಬ್ಯಾಕ್ ಮಾಡ್ತಾರೆ. ಯಾಕಂದರೆ ಆ ಗ್ರಾಫ್ ಏನಿದೆ IPLಲ್ಲಿ ಡಿಪ್ ಆಗಿತ್ತು, ಪರ್ಫಾರ್ಮೆನ್ಸ್ ಬರ್ತಾಯಿಲ್ಲ. ಒಂದು ಕಾಲದಲ್ಲಿ IPL ನಾಯಕ ಆಗಿರೋ ಮನೀಶ್ ಪಾಂಡೆ ಇವಾಗ 11ಅಲ್ಲಿ ಆಡೋದಕ್ಕೂ ಕಷ್ಟಪಡ್ತಾಯಿದ್ರು, ಬಟ್ ಅವರ ಆಪರ್ಚುನಿಟಿ ಕಾಯ್ತಾ ಇದ್ದು. ಲಾಸ್ಟ್ 4 ಗೇಮಲ್ಲಿ ಬ್ಯಾಟಿಂಗ್ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಈ ಒಂದು ಗೇಮ್ 5ನೇ ಗೇಮ್ ಫಸ್ಟ್ ಟೈಮ್ ಅವರು ಈ ಆವೃತ್ತಿಯಲ್ಲಿ ಬ್ಯಾಟಿಂಗ್ ಆಡಬೇಕಾದ್ರೆ ಬ್ಯಾಟಿಂಗಲ್ಲಿ ರನ್ಸ್ ಹೊಡೆದು ಗೆಲ್ಲಿಸ್ತಾರೆ, ಪ್ಲೇಯರ್ ಆಫ್ ದ ಮ್ಯಾಚ್ ಆಗೋದು. ಆ ಎಕ್ಸ್ಪೀರಿಯನ್ಸ್ ತಂದು ಕೊಡ್ತಿರೋದು ಇಲ್ಲಿ ಮನೀಶ್ ಪಾಂಡೆ. ನಾನು ಎಲ್ಲೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ. ಇನ್ನೂ ತುಂಬ ಕ್ರಿಕೆಟ್ ಇದೆ ನನಗೆ ವಯಸ್ಸು 36 ಆಗಿರ್ಬೋದು, ಬಟ್ ಇನ್ನೂ ನನಗೆ 19 ವಯಸ್ಸು ಅಂತ ಅನಿಸುತ್ತೆ ಅಂತ ಹೇಳಿದ್ರು ಒಂದು ವಿಡಿಯೋಲಿ ನಾನು ನೋಡಿದ್ದೆ ನಿನ್ನೆ. ಬಟ್ ಖುಷಿ ಆಗುತ್ತೆ ಮನೀಶ್ ಅವರು ಪರ್ಫಾರ್ಮ್ ಮಾಡ್ತಾರೆ ನೋಡಿ. ಯಾಕಂದರೆ ನಾನು ಕಾಯ್ತಾ ಇದ್ದೆ, ಇವತ್ತು ಬ್ಯಾಟಿಂಗ್ ಸಿಕ್ಕಿಲ್ಲ, ನೆಕ್ಸ್ಟ್ ಯಾವಾಗ ಅಂತ. ಬಟ್ ಬ್ಯಾಟಿಂಗ್ ಸಿಕ್ಕಿದಾಗ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತ ತೋರಿಸ್ಕೊಟ್ಟು